ಮೌಲಾನಾ ಸೈಯದ್ ಮೊಹಮ್ಮದ್ ತನ್ವೀರ್ ಅಧ್ಯಕ್ಷರು, ಜಮತೆ ಅಹ್ಲ್ ಸುನ್ನಿ ದಾವತ್ ಇಸ್ಲಾಂ ಇವರ ನೇತೃತ್ವದಲ್ಲಿ ಸುನ್ನಿ ಇಜ್ತಿಮಾ ದಿನಾಂಕ ಇದೇ ತಿಂಗಳ ಜನವರಿ 2026ರಂದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಇಳಕಲ್ ಪಟ್ಟಣದಲ್ಲಿ ಸುನ್ನಿ ಇಜ್ತಿಮಾ ಬೃಹತ್ವಾಗಿ ನಡೆಯಲಿದ್ದು, ಇದರ ಅಂಗವಾಗಿ ಮೌಲಾನಾ ಸೈಯದ್ ಮೊಹಮ್ಮದ್ ತನ್ವೀರ್ ಅವರು ಕೆರೂರು ಪಟ್ಟಣದ ಅಂಜುಮನ್ ಕಮಿಟಿ, ನೌಜವಾನ್ ಶಿರತ್ ಕಮಿಟಿಗೆ ಇಜ್ತಿಮಾ ಆಮಂತ್ರಣ ಮತ್ತು ಪ್ರಚಾರ ಅಂಗವಾಗಿ ಕೆರೂರು ಪಟ್ಟಣಕ್ಕೆ ಇಂದು ಸಂಜೆ 6 ಗಂಟೆಗೆ ಆಗಮಿಸಲಿದ್ದು, ಇವರನ್ನು ಸ್ವಾಗತಿಸಿ ಮತ್ತು ಅವರನ್ನು ಬರಮಾಡಿಕೊಳ್ಳಲು ಕಮಿಟಿಯು ಸಿದ್ಧತೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ನೌಜವಾನ್ ಶಿರತ್ ಕಮಿಟಿಯ ಅಧ್ಯಕ್ಷರು ಮದೀನಾ ಸಾಬ್ ದೊಡ್ಕಟ್ಟಿ ಮತ್ತು ಕಾರ್ಯದರ್ಶಿಗಳಾದ ಉಮರ್ ಫಾರೂಕ್ ಪೆಂಡಾರಿ, ಮೌಲಾನಾ ಸೈಯದ್ ಮೊಹಮ್ಮದ್ ತನ್ವೀರ್ ಹಾಸ್ಮಿ ಅವರು ನಮ್ಮ ಊರಿಗೆ ಆಗಮಿಸಲಿದ್ದು ನಮಗೆ ಸಂತಸ ತಂದಿದೆ. ಅವರನ್ನು ನಾವು ಸಂತೋಷದಿಂದ ಬರಮಾಡಿಕೊಂಡು ಅವರನ್ನು ಸನ್ಮಾನಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಬಿಡು ಮಾಡಿಕೊಡುತ್ತೇವೆ ಎಂದು ಹೇಳಿದರು. ಇವತ್ತಿನ ದಿನಾಂಕರಂದು ಜನವರಿ 10-11ರಂದು ಇಳಕಲ್ ಪಟ್ಟಣದಲ್ಲಿ ಜರುಗುವ ಸುನ್ನಿ ಜಮಾತದ ಕಾರ್ಯಕ್ರಮಕ್ಕೆ ಅಂಗವಾಗಿ ಕರ್ನಾಟಕದ ರಾಜ್ಯದ ಸುನ್ನಿ ಜಮಾತದ ಅಧ್ಯಕ್ಷರು ಮೌಲಾನಾ ಸೈಯದ್ ಮೊಹಮ್ಮದ್ ಹಾಸ್ಮಿ ಇಂದು ದಿನಾಂಕ 1/1/2026ರಂದು ಕೆರೂರ ನೌಜವಾನ್ ಶಿರತ್ ಕಮಿಟಿ ಆಫೀಸಿನಲ್ಲಿ ಅಂದರೆ ನಮ್ಮ ಕಾರ್ಯಾಲಯದಲ್ಲಿ ಪಟ್ಟಣಕ್ಕೆ ಆಮಂತ್ರಣ ಕೊಡಲು ಆಗಮಿಸಿದ್ದು, ಮೌಲಾನಾ ಅವರನ್ನು ಸ್ವಾಗತಿಸಿ ಅವರನ್ನು ಸನ್ಮಾನಿಸಿ ಅವರ ಆಮಂತ್ರಣಕ್ಕೆ ಸ್ವೀಕರಿಸಿ ಅವರನ್ನು ಮುಂದಿನ ಕಾರ್ಯಕ್ರಮಕ್ಕೆ ಬಿಡುವ ಮಾಡಿಕೊಡುತ್ತೇವೆ. ಇಳಕಲಿನಲ್ಲಿ ನಡೆಯುವ ಸುನ್ನಿ ಜಮಾತ್ ಕಾರ್ಯಕ್ರಮಕ್ಕೆ ಕೆರೂರು ಪಟ್ಟಣದ ಎಲ್ಲ ಮುಸ್ಲಿಂ ಬಾಂಧವರು ಭಾಗವಹಿಸಿ ಇಜ್ತಿಮಾ ಯಶಸ್ವಿ ಮಾಡಬೇಕೆಂದು ಕೆರೂರಿನ ಅಂಜುಮನ್ ಕಮಿಟಿಯಿಂದ ಕೇಳಿಕೊಳ್ಳುತ್ತೇವೆ. ಅಸ್ಸಲಾಮು ಅಲೈಕುಂ. ನೌಜವಾನ್ ಶಿರತ್ ಕಮಿಟಿ ವತಿಯಿಂದ ಗುರ್ಜರ್ ಗಾಡಿ ಮಾಡಲಾಗಿದೆ. ನಮ್ಮ ಕಾರ್ಯದರ್ಶಿ ಹೇಳದ ಹಾಗೆ ಇವತ್ತಿನ ಸಾಯಂಕಾಲ ಅಂಜುಮನ್ ಕಮಿಟಿಗೆ ಮೌಲಾನಾ ಆಗಮಿಸಿದ ಎಲ್ಲರೂ ಬಾಂಧವರು ಕೂಡಬೇಕೆಂದು ತಮ್ಮಲ್ಲಿ ವಿನಂತಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಅವರಿಗೆ ಸನ್ಮಾನ ಮಾಡಲಾಗುವುದು.